ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದಂಬೆ. ಎಸ್ ವೀಕ್ಷಕರೇ, ಇದೀಗ ಒಂದು ಭವಿಷ್ಯವಾಣಿ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇದೀಗ ಮತ್ತೆ ರಾಜ್ಯದಲ್ಲಿ ಕೋಡಿಹಳ್ಳಿ ಶ್ರೀಗಳು ಹೇಳಿರತಕ್ಕಂತಹ ಭವಿಷ್ಯವಾಣಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಆ ಕುರಿತಾದ ಕೆಲವೊಂದಿಷ್ಟು ಬ್ರೇಕಿಂಗ್ ನ್ಯೂಸ್ ಇದೀಗ ವಿಶ್ವವಾಣಿ ಟಿವಿಗೆ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ನಿಜವಾಗ್ತಾ ಕೋಡಿಹಳ್ಳಿ ಶ್ರೀಗಳು ನೀಡಿರತಕ್ಕಂತಹ ಆ ಭವಿಷ್ಯವಾಣಿಗಳು? ಕೆಲ ದಿನಗಳ ಹಿಂದಷ್ಟೇ ಭವಿಷ್ಯವನ್ನ ನುಡಿದಿದ್ರು ಇದೇ ಕೋಡಿಮಠದ ಶ್ರೀಗಳು. ದೇಶದಲ್ಲಿ ಸಂಭವಿಸಿದಂತಹ ದುರಂತಗಳ ಕುರಿತು ಈ ಮೊದಲೇ ಕೋಡಿಹಳ್ಳಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಹೇಳಿದಂತಹ ಭವಿಷ್ಯವಾಣಿಗಳಲ್ಲಿ ನಡೆದು ಹೋಗುವೆ ಪ್ರಮುಖ ಆ 3 ಘಟನೆಗಳು. ಕಳೆದ 10 ದಿನಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು ಕೋಡಿಹಳ್ಳಿ ಶ್ರೀಮಠದ ಶ್ರೀಗಳು. ವಾಯುಗಂಡ ರಾಜಕೀಯ ಮುಖಂಡನ ಸಾವು, ದೇಶಗಳ ನಡುವೆ ಭೀಕರ ಯುದ್ಧ. ಕೋಡಿಹಳ್ಳಿ ಶ್ರೀಗಳು ಹೇಳಿರ್ತಕ್ಕಂತಹ ಭವಿಷ್ಯವಾಣಿ ಇದು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತಕ್ಕಂತಹ ಭವಿಷ್ಯವಾಣಿಯನ್ನು ಕೂಡ ನುಡಿದಿದ್ದಾರೆ ಕೋಡಿಹಳ್ಳಿ ಶ್ರೀಗಳು. ಮತೀಯ ಗಲಭೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ. ಇನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವರನ್ನ ಆವರಿಸತಕ್ಕಂತಹ ಭಯಂಕರ ಕಾಯಿಲೆ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ತಲ್ಲಣವಾಗುತ್ತೆ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ಈ ಒಂದು ಅಚ್ಚರಿಯ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದ್ರೆ ಕೋಡಿಮಠದ ಶ್ರೀಗಳು ಏನೆಲ್ಲ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಕುರಿತಾಗಿ ಅವರೇ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಕೇಳ್ಕೊಂಡ್ ಬರೋಣ ಏನಂತ ಮಾತನಾಡಿದ್ದಾರೆ. ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಬಹಳ, ಜನರ ಸಾವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. ಇದು ಹೊಸ ದೇಶ ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಎಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ರಟ್ಟಿದೆ. ಎಸ್ ವೀಕ್ಷಕರನ್ನ ನೋಡ್ತಾ ಇದೀವಿ, ಬೆಳಗಾವಿಯಲ್ಲಿ ಕೋಡಿಹಳ್ಳಿ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಆ ಕುರಿತಾಗಿ ಕೆಲವೊಂದಿಷ್ಟು ಘಟನೆಗಳು ನಡೆದಿವೆ. ಅದರಲ್ಲೂ ಕೂಡ ಪ್ರಮುಖ 3 ಘಟನೆಗಳು ನಡೆದಿವೆ. ಮೊದಲನೇ ಘಟನೆ ಅಂತ ನೋಡಿದಾಗ RCBಯಲ್ಲಿ ಅಭಿಮಾನಿಗಳ ಒಂದು ಕಾಲ್ ತೊಳಿತ ಅಂತ ನೋಡಬಹುದು. ಯಾಕಂದ್ರೆ 18 ವರ್ಷಗಳ ನಂತರ RCB ತನ್ನ ಗೆಲುವನ್ನ ಸಾಧಿಸಿದೆ. ಈ ಗೆಲುವಿನ ಹಿನ್ನೆಲೆಯಲ್ಲಿ ಇದನ್ನ ಸಂಭ್ರಮಾಚರಣೆ ಮಾಡಬೇಕಂತ ಯಾವಾಗ ವಿಧಾನಸೌಧದ ಮುಂದ್ಗಡೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಆ ಕಾರ್ಯಕ್ರಮದ ನಂತರ ಇಲ್ಲಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ 11 ಜನ RCB ಅಭಿಮಾನಿಗಳ ಕಾಲ್ ತೊಳಿತ ಆಗತ್ತೆ. ಈ ಕುರಿತಂತೆ ಭವಿಷ್ಯವಾಣಿ ಕೂಡ ನುಡಿದಿದ್ರು ಕೋಡಿಹಳ್ಳಿ ಶ್ರೀಗಳು. ಹಾಗಾದ್ರೆ ಈ ಒಂದು ಕಾಲ್ ತುಳಿತದಲ್ಲಿ ಎಷ್ಟು 11 ಜನ ಸಾವಿಗೀಡಾಗಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 20 ಲಕ್ಷ ಏನೋ ಪರಿಹಾರ ಬಂದಿದೆ ನಿಜ. ಆದ್ರೆ ಕೋಡಿಹಳ್ಳಿ ಶ್ರೀಗಳು ಹೇಳಿರ್ತಕ್ಕಂತಹ ಭವಿಷ್ಯವಾಣಿ ಇದಕ್ಕೂ ಕೂಡ ಸಾಮ್ಯತೆ ಇದೆ. ಈಗಾಗಲೇ ಹೇಳಿದ್ರು, ಯಾಕಂದ್ರೆ ಸಮಾಜದಲ್ಲಿ ಕಾಲ್ ತುಳಿತ ಆಗತ್ತೆ, ಯಾವುದೋ ರೀತಿಯಲ್ಲಿ ಆಗಿರಬಹುದು, ಅಸಂಖ್ಯಾತ ಜನರು ಸಾಯಬಹುದು ರಾಜ್ಯದಲ್ಲಿ ಅಂತ. ಅದಕ್ಕೆ ಉದಾಹರಣೆ RCB ಗೆದ್ದ ನಂತರ ಆ ಒಂದು ಸಂಭ್ರಮಾಚರಣೆ ಮಾಡಬೇಕಾದ್ರೆ ಯಾವಾಗ ಒಂದು ಸ್ಟೇಡಿಯಂ ಮುಂದ್ಗಡೆ, ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದ್ಗಡೆ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿದ್ರು ಕೂಡ ಪೊಲೀಸ್ಗಳನ್ನ ಕ್ಯಾರೆ ಎನ್ನದೆ ಅಭಿಮಾನಿಗಳು ಇಲ್ಲಿ ನೂಕಾಟ ತಳ್ಳಾಟ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಾವಿಗೀಡಾಗಿರ್ತಕ್ಕಂತಹ ಪ್ರಮುಖ ಒಟ್ಟು ಅಭಿಮಾನಿಗಳ ಸಂಖ್ಯೆ 11 ಜನ ಏರಿಕೆಯಾಗಿದೆ. ಹಾಗಾಗಿ ಕೋಡಿಹಳ್ಳಿ ಶ್ರೀಗಳು ಈ ಮುಖಾಂತರ ಇಲ್ಲಿ ಮೊದಲನೇ ಭವಿಷ್ಯವಾಗಿ ನಾವು ನೋಡಿದಾಗ RCB ಕಾಲ್ ತುಳಿತಕ್ಕೆ ಎಲ್ಲೋ ಒಂದ್ ಕಡೆ ಭವಿಷ್ಯವಾಣಿ ಸಾಕಷ್ಟು ಸಾಮ್ಯತೆಯನ್ನ ಹೊಂದಿದೆ ಅಂತ ನಮಗೆ ಕ್ಲಿಯರ್ ಕಟ್ ಆಗಿ ಆಗುತ್ತೆ. ಸೊ ಒಂದ್ ಕಡೆ ಮೃತರ ಕುಟುಂಬರು ತಮ್ಮ ಮಕ್ಕಳನ್ನ ಕಳೆದುಕೊಂಡು ಶೋಕಾಚರಣೆಯಲ್ಲಿದ್ರೆ, ಮತ್ತೊಂದು ಕಡೆ ಈಗ ಶ್ರೀಗಳು ಹೇಳಿರ್ತಕ್ಕಂತಹ ಭವಿಷ್ಯವಾಣಿ ರಾಜ್ಯದಲ್ಲಿ ಈಗ ತಲ್ಲಣವನ್ನ ಮೂಡಿಸಿದೆ. ಇನ್ನು ಅದೇ ರೀತಿಯಾಗಿ ಎರಡನೆಯ ಒಂದು ಪ್ರಮುಖ ಒಂದು ಭವಿಷ್ಯವಾಣಿ ಅಂತ ನೋಡಿದಾಗ ನಿನ್ನೆ ನಡೆದಿರತಕ್ಕಂತಹ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಒಂದು ವಿಮಾನ ದುರಂತ. ಅದರಲ್ಲೂ ಕೂಡ ಬೋಯಿಂಗ್ 787 ಡ್ರೀಮ್ ಲೈನರ್ ಒಂದು ವಿಮಾನವು ಪ್ರಯಾಣಿಕರನ್ನ ಹೊತ್ತು ಸಾಗ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಸೆಕೆಂಡ್ ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಇನ್ನು ವಿಮಾನದಲ್ಲಿ ಇರತಕ್ಕಂತಹ ಒಟ್ಟು ಒಂದಲ್ಲ ಎರಡಲ್ಲ 265 ಪ್ರಯಾಣಿಕರು ಸಾವಿಗೀಡಾಗ್ತಾರೆ. ಅದರಲ್ಲಿ ಸಾವನ್ನೇ ಗೆದ್ದು ಬಂದಂತಹ ಒಬ್ಬ ವ್ಯಕ್ತಿ ಮಾತ್ರ ಸೀಟ್ ನಂಬರ್ 11A ನಲ್ಲಿ ಕುಳಿತಿರತಕ್ಕಂತಹ ರಮೇಶ್ ಅಂತಕ್ಕಂತಹ ಒಬ್ಬ ಪ್ರಯಾಣಿಕ. ಆದ್ರೆ ಇಲ್ಲಿ ಪ್ರಮುಖ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಹಿನ್ನೆಲೆ ಈಗಾಗಲೇ ಹೇಳಿರ್ತಕ್ಕಂತಹ ಕೋಡಿಹಳ್ಳಿ ಶ್ರೀಗಳು ಹೇಳಿರ್ತಕ್ಕಂತಹ ಭವಿಷ್ಯವಾಣಿಯಲ್ಲಿ ಒಬ್ಬ ರಾಜಕೀಯ ಮುಖಂಡನ ಸಾವಾಗುತ್ತೆ ಅಂತ ಹೇಳಿದ್ರು. ಅದು ಅಷ್ಟಿಷ್ಟಲ್ಲ, ಪ್ರಭಾವಿ ನಾಯಕನ ಸಾವಾಗುತ್ತೆ ಅಂತ. ಲಂಡನ್ಗೆ ತೆರಳುತ್ತಾ ಇದ್ದಕ್ಕಂತಹ ಏರ್ ಇಂಡಿಯಾ ವಿಮಾನದಲ್ಲಿ 265 ಜನರ ಪೈಕಿ ರಾಜಕೀಯ ಮುಖಂಡ ಇಲ್ಲಿ ಸತ್ತಿರುವುದು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರು ಸಾವಿಗೀಡಾಗಿದ್ದಾರೆ.
ವಿಜಯ್ ರೂಪಾಣಿ ಅವರು ತಮ್ಮ ಪತ್ನಿ ಮತ್ತು ಮಗಳನ್ನ ನೋಡ್ಲಿಕ್ಕೆ ಲಂಡನ್ಗೆ ತೆರಳುತ್ತಾ ಇದ್ರು. ಯಾಕಂದ್ರೆ ಅವರು ಆಲ್ರೆಡಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಹಾಗಾಗಿ ಲಂಡನ್ಗೆ ತೆರಳುತ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ವಿಮಾನ ದುರಂತದಲ್ಲಿ ಇಲ್ಲಿ ಕೋಡಿಹಳ್ಳಿ ಶ್ರೀಗಳು ಹೇಳಿರ್ತಕ್ಕಂತಹ ಭವಿಷ್ಯವಾಣಿ ಎರಡನೇದು ಏನಿದೆಯಲ್ಲ ಅದು ಕೂಡ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಮಗೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಆ ಮುಖಾಂತರ ರಾಜಕೀಯ ಮುಖಂಡ, ಪ್ರಭಾವಿ ರಾಜಕೀಯ ಮುಖಂಡನ ಸಾವಿಗೀಡಾಗತ್ತೆ ಅಂತಕ್ಕಂತಹ ಭವಿಷ್ಯವಾಣಿ ಕೂಡ ಶ್ರೀಗಳು ಈಗಾಗಲೇ ನುಡಿದಿದ್ರು. ಆ ಮುಖಾಂತರ ಆ ಭವಿಷ್ಯವಾಣಿ ಈ ಒಂದು ಗುಜರಾತ್ನ ವಿಮಾನ ಪತನ ಅಥವಾ ಒಂದು ವಿಮಾನ ಯಾವಾಗ ಈ ದುರ್ಘಟನೆಗೆ ಈಡಾಯಿತೋ ಈ ಹಿನ್ನೆಲೆಯಲ್ಲಿ ರಾಜಕೀಯ ಮುಖಂಡ, ಅದರಲ್ಲೂ ಕೂಡ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ಒಂದು ರೂಪಾಣಿ ಅವರು ಏನು ಸಾವಿಗೀಡಾಗಿದ್ದಾರಲ್ಲ, ಈಗಾಗಲೇ ಕೋಡಿಹಳ್ಳಿ ಶ್ರೀಗಳು ಹೇಳಿರ್ತಕ್ಕಂತಹ ಮಾತಿಗೆ ಇದು ಸತ್ಯವಾಗಿದೆ. ಇನ್ನು ಅದೇ ರೀತಿಯಾಗಿ ಕೋಡಿಹಳ್ಳಿ ಶ್ರೀಗಳ ಒಂದು ಭವಿಷ್ಯವಾಣಿಯಲ್ಲಿ ನಾವು ಮೂರನೇ ಭವಿಷ್ಯ ನಾವು ನೋಡೋದಾದ್ರೆ ಇಲ್ಲಿ ದೇಶಗಳ ನಡುವೆ ಯುದ್ಧ ಸಂಘಟನೆ ನಡೆಯುತ್ತೆ ಅಥವಾ ಯುದ್ಧ ಸಂಘರ್ಷಣೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ಪಹಲ್ಗಾಮ್ ದಾಳಿ ನಂತರ ಭಾರತ ಮತ್ತು ಪಾಕ್ ನಡುವೆ ಸಾಕಷ್ಟು ಯುದ್ಧ ನಡೆದು ಇದೀಗ ಭಾರತ ಪಾಕ್ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಂಡ್ರೆ ಇದೀಗ ಮತ್ತೊಂದು ಕಡೆ ಏನಾಗಿದೆ ಅಂತಂದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರತಕ್ಕಂತಹ ಒಂದು ಭೀಕರ ಯುದ್ಧ. ಆ ಕಡೆಯಿಂದ ಮಿಸೈಲ್ ಬರುತ್ತೆ, ಈ ಕಡೆಯಿಂದ ಮಿಸೈಲ್ ಬರುತ್ತೆ. ಸತ್ತಿರ್ತಕ್ಕಂತಹ ಸಾವಿರಾರು ಲಕ್ಷಾಂತರ ಇಲ್ಲಿ ಸಾವಿರಾರು ಇಲ್ಲಿ ಜನಸಂಖ್ಯೆಯಲ್ಲಿ ಏನಂದ್ರೆ ಅಪಾರ ಪ್ರಮಾಣವಾಗಿ ರಕ್ತವನ್ನ ಕಾರ್ತಾ ಇದ್ದಾರೆ. ಹಾಗಾಗಿ ಎರಡು ದೇಶಗಳ ಮಧ್ಯೆ ನಡೆದಿರತಕ್ಕಂತಹ ಒಂದು ಭೀಕರ ದಾಳಿ ಏನಿದೆಯಲ್ಲ, ಈಗಾಗಲೇ ಅವರು ಹೇಳಿದ್ರು ವಾಯು ದಾಳಿ ಕೂಡ ನಡೀತಕ್ಕಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಕೋಡಿಹಳ್ಳಿ ಶ್ರೀಗಳು ಹೇಳಿರತಕ್ಕಂತಹ ಆ ಒಂದು ವಾಯು ದಾಳಿ ಏನಿದೆಯಲ್ಲ, ಒಂದ್ ಕಡೆ ನಾವು ಭಾರತ ಮತ್ತು ಪಾಕಿಸ್ತಾನ ನಡೆದಿರತಕ್ಕಂತಹ ಒಂದು ಪಹಲ್ಗಾಮ್ ದಾಳಿ ನೋಡಬಹುದು. ಇದೀಗ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆದಿರತಕ್ಕಂತಹ ವೈಮಾನಿಕ ದಾಳಿ ಕೂಡ ನಡೀತಾ ಇದೆ. ಇನ್ನು ಇದರಲ್ಲಿ 80 ಜನರು ಕೂಡ ಸಾವಿಗೀಡಾಗಿದ್ದಾರೆ. ಇನ್ನು ಈ ದಾಳಿಯಲ್ಲಿ ಒಟ್ಟು 400ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇಸ್ರೇಲ್ನ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿರತಕ್ಕಂತಹ ಇರಾನ್ ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ಇರಾನ್ ಕ್ಷಿಪಣಿಯ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಇದರಲ್ಲಿ ಪ್ರಮುಖ ನಾಗರಿಕರನ್ನ ಕೂಡ ಮೃತಪಟ್ಟಿದ್ದು, ಶುಕ್ರವಾರ ನಡೆದಂತಹ ಈ ಒಂದು ಮಾರಕ ದಾಳಿಯಲ್ಲಿ ಇಸ್ರೇಲ್ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು. ಈ ಕುರಿತಾಗಿ ಇರಾನ್ ಕೂಡ ತನ್ನ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ಹೇಳಿಕೊಂಡಿದೆ. ಈ ದಾಳಿಯಲ್ಲಿ ಹಲವಾರು ಕೂಡ ಉನ್ನತ ಇರಾನಿನ ಮಿಲಿಟರಿ ಕಮಾಂಡರ್ಗಳಾಗಿರಬಹುದು, ಪರಮಾಣು ವಿಜ್ಞಾನಿಗಳು ಮತ್ತು ಮಹಿಳೆಯರು, ಮಕ್ಕಳು ಸೇರಿದಂತೆ ನಾಗರಿಕರು ಅಪಾರ ಪ್ರಮಾಣದ ಒಂದು ಸಾವು ನೋವು ಕೂಡ ಈ ಒಂದು ದಾಳಿಯಲ್ಲಿ ತುತ್ತಾಗಿದೆ. ಎಲ್ಲವೂ ಕೂಡ ಇಲ್ಲಿ ಕೋಡಿಹಳ್ಳಿ ಮಠದ ಶ್ರೀಗಳು ಹೇಳಿರತಕ್ಕಂತಹ ಈ ಪ್ರಮುಖ ಭವಿಷ್ಯವಾಣಿಗಳಿಗೆ ಈ 3 ಪ್ರಮುಖ ಘಟನೆಗಳು ನಿದರ್ಶನವಾಗಿವೆ. ಒಟ್ಟಾರೆಯಾಗಿ ವೀಕ್ಷಕರೇ, ಕೋಡಿಹಳ್ಳಿ ಶ್ರೀಗಳು ಹೇಳಿರತಕ್ಕಂತಹ ಭವಿಷ್ಯವಾಣಿಯ ಪ್ರಮುಖ ಆ 3 ಘಟನೆಗಳು ನಡೆದು ಹೋಗಿವೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೋಡಿಹಳ್ಳಿ ಶ್ರೀಗಳು ಇನ್ಯಾವ ಭವಿಷ್ಯವನ್ನ ನುಡಿತಾರೆ ಅಂತಕ್ಕಂತಹ ಒಂದು ಭಯದ ವಾತಾವರಣದಲ್ಲಿ ಜನರು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.